ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸಂಡೂರು ಕ್ಷೇತ್ರವನ್ನ ಅಭಿವೃದ್ಧಿಯತ್ತ ಪಥದತ್ತ ಕೊಂಡೊಯ್ಯುವ ಉದ್ದೇಶದಿಂದಾಗಿ ಶಾಸಕ ಅನ್ನಪೂರ್ಣ ಇ ತುಕಾರಾಂ ರವರು ವಿವಿಧ ಗ್ರಾಮೀಣಾಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಕೊಟ್ಟಿದ್ದಾರೆ. ವಿವಿಧ ಗ್ರಾಮಗಳಲ್ಲಿ ರಸ್ತೆ, ಸೇತುವೆ, ಶಾಲಾ ಕೊಠಡಿ, ಬಸ್ ನಿಲ್ದಾಣ ಮತ್ತು ಹೈಮಾಸ್ಕ್ ಲೈಟ್ ಅಳವಡಿಕೆ ಸೇರಿ ಕೋಟ್ಯಾಂತರ ರೂಪಾಯಿ ವೆಚ್ಚದ ಅಭಿವೃದ್ಧಿ ಯೋಜನೆಗಳಿಗೆ ಭೂಮಿ ಪೂಜೆ ಮತ್ತು ಉದ್ಘಾಟನಾ ಕಾರ್ಯಕ್ರಮಗಳು ನೆರವೇರಿದ್ದಾವೆ. ನಿಡಗುರ್ತಿ ಗ್ರಾಮದಲ್ಲಿ ಪಿಡಬ್ಲ್ಯೂಡಿ ಇಲಾಖೆ ವತಿಯಿಂದ 70 ಲಕ್ಷ ವೆಚ್ಚದಲ್ಲಿ ಗ್ರಾಮದಿಂದ ಸ್ಮಶಾನ ಹಾಗೂ ಯಶವಂತನಗರ ಸಂಪರ್ಕಿಸುವ ರಸ್ತೆ ಮತ್ತು ಸೇತುವೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಲಾಗಿದೆ. 72 ಮಲ್ಲಾಪುರದಲ್ಲಿ ಪಿಆರ್ಇಡಿ ಇಲಾಖೆ ವತಿಯಿಂದ 16.53 ಲಕ್ಷ ವೆಚ್ಚದಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಕೊಠಡಿ ನಿರ್ಮಾಣ ಕಾಮಗಾರಿಗೆ ಚಾಲನೆ ಕೊಡಲಾಗಿದೆ. ಕೊಂಡಾಪುರ ಗ್ರಾಮದಲ್ಲಿ ಸಿಎಸ್ಆರ್ ಯೋಜನೆಯಡಿ 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಬಸ್ ನಿಲ್ದಾಣ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ಸಲ್ಲಿಸಲಾಗಿದೆ. ಗಿರೇನಹಳ್ಳಿ ಗ್ರಾಮದಲ್ಲಿ 150 ಲಕ್ಷ ವೆಚ್ಚದ ರಸ್ತೆ ಅಭಿವೃದ್ಧಿ ಹಾಗೂ ಸೇತುವೆ ಸಂಪರ್ಕ ಕಾಮಗಾರಿಗೆ ಶಾಸಕರು ಚಾಲನೆ ಕೊಟ್ಟಿದ್ದರು. 73 ಹುಲಿಕುಂಟೆ ಗ್ರಾಮದಲ್ಲಿ ಜಿಲ್ಲಾ ಪಂಚಾಯಿತಿ ಉಪ ಗ್ರಂಥಾಲಯ ಕೇಂದ್ರ ಉದ್ಘಾಟನೆ ನೆರವೇರಿಸಲಾಗಿದೆ. ಉತ್ತರ ಮಲೈ ಗ್ರಾಮದಲ್ಲಿ ಶಾಲಾ ಕೊಠಡಿ ನಿರ್ಮಾಣ ಕಾಮಗಾರಿಗೆ ಚಾಲನೆ ಕೊಡಲಾಗಿದೆ. ಇದೇ ವೇಳೆ ಕೆಆರ್ಐಡಿಎಲ್ ಯೋಜನೆ ಅಡಿ ವಿವಿಧ ಗ್ರಾಮಗಳಲ್ಲಿ ಹೈಮಾಸ್ಕ್ ಲೈಟ್ ಅಳವಡಿಕೆ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಲಾಗಿದೆ. ಬಂಡ್ರಿ ಗ್ರಾಮದಲ್ಲಿ 99 ಲಕ್ಷದ ವೆಚ್ಚದ ಶಾಲಾ ಕೊಠಡಿಗಳ ನಿರ್ಮಾಣ ಹಾಗೂ ದುರಸ್ತಿ ಕಾಮಗಾರಿಯ ಉದ್ಘಾಟನೆ ನಡೆಸಿದ ಶಾಸಕ ಅನ್ನಪೂರ್ಣ ತುಕಾರಾಂ ಮತ್ತೊಂದು 99.15 ಲಕ್ಷ ವೆಚ್ಚದ ಹೊಸ ಶಾಲಾ ಕೊಠಡಿ ನಿರ್ಮಾಣಕ್ಕೂ ಕೂಡ ಭೂಮಿ ಪೂಜೆ ಸಲ್ಲಿಸಿದ್ದಾರೆ. ಜೊತೆಗೆ ಹೈಮಾಸ್ಕ್ ಲೈಟ್ ಅಳವಡಿಕೆ ಕಾಮಗಾರಿಗೂ ಕೂಡ ಚಾಲನೆ ಕೊಟ್ಟಿದ್ದಾರೆ. ಗೊಲ್ಲರಹಟ್ಟಿ ಗ್ರಾಮದಲ್ಲಿ ರಸ್ತೆ ಅಭಿವೃದ್ಧಿ ಮತ್ತು ಶಾಲಾ ಕೊಠಡಿ ನಿರ್ಮಾಣ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಲಾಗಿದೆ. ಕೋಡಿಹಳ್ಳಿ ಗ್ರಾಮದಲ್ಲಿ 40 ಲಕ್ಷ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ಕೊಡಲಾಗಿದ್ದು, ಹೆಚ್ಕೆ ಹಳ್ಳಿಯಲ್ಲಿ 181 ಲಕ್ಷ ವೆಚ್ಚದ 10 ಶಾಲಾ ಕೊಠಡಿಗಳ ಉದ್ಘಾಟನೆ ನೆರವೇರಿಸಲಾಗಿದೆ. ಈ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಶಾಸಕ ಅನ್ನಪೂರ್ಣ ತುಕಾರಾಂ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಕುರಿತ ಚರ್ಚೆಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದ್ದು, ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೀವಿ ಎಂದಿದ್ದಾರೆ. ಪಕ್ಷ ಹೈಕಮಾಂಡ್ ಅವಕಾಶ ನೀಡಿದ್ರೆ ಸಚಿವ ಸ್ಥಾನವನ್ನ ಗೌರವದಿಂದ ಸ್ವೀಕರಿಸುತ್ತೀನಿ ಎಂದಿದ್ದಾರೆ. ಅಡುಗೆ ಅನಿಲ ಹಾಗೂ ಇಂಧನ ತೈಲದ ಅಭಾವ ಕುರಿತು ಪ್ರತಿಕ್ರಿಯಿಸಿದ ಅವರು, ಕೇಂದ್ರ ಸರ್ಕಾರ ಈ ಸಮಸ್ಯೆಗೆ ಉತ್ತರ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು ಬಳ್ಳಾರಿಗೆ ಬಾರದಿದ್ರೂ ಕೂಡ ಜಿಲ್ಲೆಯ ಅಭಿವೃದ್ಧಿ ಕಾರ್ಯಗಳಿಗೆ ಉತ್ತಮ ಸ್ಪಂದನೆ ಕೊಡುತ್ತಿದ್ದಾರೆ ಎಂದು ತಿಳಿಸಿದರು. ರಾಜು ಪಾಳಿಗಾರ್, ನವಕರ್ನಾಟಕ ಟಿವಿ. ಸುಮಾರು ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ಕೊಟ್ಟಿದ್ದೇವೆ ಮತ್ತು ನಮ್ಮ ಮುಂದಿನ ಶೈಕ್ಷಣಿಕ ಈ ವರ್ಷದ ಶೈಕ್ಷಣಿಕ ವರ್ಷದಿಂದ ಪ್ರಾರಂಭ ಆಗತಕ್ಕಂಥ ಶಾಲೆಗಳ ಉದ್ಘಾಟನೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು ಮತ್ತು ನಮ್ಮ ಗ್ರಾಮೀಣ ಭಾಗದಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚು ಒತ್ತು ಕೊಟ್ಟು ಇಷ್ಟು ವರ್ಷ ನಮ್ಮ ಸಂಸದರು ಸೇವೆಯನ್ನು ಮಾಡಿರ್ತಕ್ಕಂಥದ್ದು. ಇನ್ನು ಮುಂದುವರೆದು ಇನ್ನೂ ಉಳಿದಂತಹ ಎಲ್ಲ ಕಾಮಗಾರಿಗಳನ್ನು ನಾವು ಸ್ವತಃ ಪರಿಶೀಲನೆ ಮಾಡಿ ಅದನ್ನು ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಈಗ ಸಣ್ಣ ಪುಟ್ಟ ಸೇತುವೆಗಳು, ಕಿರು ಸೇತುವೆಗಳನ್ನು ಕೂಡ ಇವತ್ತು ನಾವು ಭೂಮಿ ಪೂಜೆಯನ್ನು ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಸಂಡೂರು ತಾಲೂಕಿನಲ್ಲಿ ಎಲ್ಲ ಕಡೆಗೂ ಕೂಡ ಮೂಲಭೂತ ಸೌಕರ್ಯಗಳು ಮತ್ತು ಶಾಲೆಗಳು ಯಾವುದೇ ರೀತಿಯಲ್ಲಿ ನಮಗೆ ಕೊರತೆ ಆಗಬಾರ್ದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಾವು ಭೂಮಿ ಪೂಜೆಯನ್ನು ಎಲ್ಲ ಕಡೆಗೆ ಮಾಡ್ತಿರ್ತಕ್ಕಂಥದ್ದು. ಯಾವಾಗಲೂ ನಮ್ಮ ಸಂಡೂರು ತಾಲೂಕಿನ ಜನತೆ ನಮಗೆ ಈ ಅಭಿವೃದ್ಧಿ ಕೆಲಸಗಳಿಗೆ ನಮಗೆ ಪ್ರೋತ್ಸಾಹಿಸಿ ನಮ್ಮನ್ನು ಆರಿಸಿ ಕಳಿಸಿರ್ತಕ್ಕಂಥದ್ದು. ಅದಕ್ಕೆ ಪೂರಕವಾಗಿರ್ತಕ್ಕಂಥ ಅವರು ಋಣ ಸಂದಾಯ ಮಾಡ್ತಕ್ಕಂಥ ಅವರ ಒಂದು ಪ್ರೀತಿ ವಿಶ್ವಾಸಕ್ಕೆ ಮತ್ತು ಅವರ ಒಂದು ಬೆಂಬಲಕ್ಕೆ ನಾವು ಕೂಡ ಅಷ್ಟೇ ಶ್ರಮಪಟ್ಟು ಕೆಲಸ ಮಾಡಬೇಕು. ಅವರ ಒಂದು ಕುಂದುಕೊರತೆಗಳನ್ನು ಆಲಿಸಿ ಸ್ಥಳದಲ್ಲೇ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಇವತ್ತು ಮಾಡಿದ್ದೀವಿ. ಒಟ್ಟಾರೆಯಾಗಿ ನಮ್ಮ ಸಂಡೂರು ತಾಲೂಕು ಅಭಿವೃದ್ಧಿಯತ್ತ ದಾಪುಗಾಲ ಆಗ್ತಾ ಇದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಈಗ ಮುಖ್ಯಮಂತ್ರಿ ಬದಲಾವಣೆ ವಿಷಯ ನಡೀತಾ ಇದೆ. ಸೊ ಅದ್ರ ಬಗ್ಗೆ ತಮ್ಮ ಒಪಿನಿಯನ್ ಏನಾದ್ರು? ಮುಖ್ಯಮಂತ್ರಿ ಬದಲಾವಣೆ ಈಗ ಎಲ್ಲ ಕಡೆ ಕೂಡ ಅದು ಚರ್ಚಿತವಾಗ್ತಕ್ಕಂಥ ವಿಷಯ. ಮಾಧ್ಯಮಗಳಲ್ಲಿ ತಾವು ಕೂಡ ಗಮನಿಸ್ತಿರ್ಬೋದು. ಇವತ್ತು ನಮ್ಮ ಹೈಕಮಾಂಡ್ನವರು ಅದನ್ನೆಲ್ಲ ತೀರ್ಮಾನ ಮಾಡ್ತಾರೆ. ನಮ್ಮ ರಾಜ್ಯಕ್ಕೆ ಉತ್ತಮವಾದ ಒಂದು ನಾಯಕತ್ವವನ್ನು ನಮ್ಮ ಹೈಕಮಾಂಡ್ ಕೊಡ್ತದೆ ಅಂತಕ್ಕಂಥ ನಂಬಿಕೆ ನನಗೆ. ತಾವು ಕೂಡ ಒಂದು ಸಚಿವ ಸ್ಥಾನದ ಆಕಾಂಕ್ಷೆ ಅಂತ ಎಲ್ಲ ಕಡೆ ಚರ್ಚೆ ನಡೀತಾ ಇದೆ. ನಾನು ಈಗಿನ ನಾವು ರಾಜಕೀಯಕ್ಕೆ ಪದಾರ್ಪಣವನ್ನು ಮಾಡಿದ್ದೇವೆ. ನಮ್ಗೆ ಅಂಥ ದೊಡ್ಡ ಆಸೆಗಳು ಇಲ್ಲ. ಮೊದಲು ಜನಸೇವೆ ಮಾಡೋಣ. ನಮ್ಮ ಸಂಡೂರು ತಾಲೂಕಿನ ಅಭಿವೃದ್ಧಿ ಬಗ್ಗೆ ನಮ್ಮ ಚಿಂತನೆ ಇದೆ. ಅಕಸ್ಮಾತ್ತಾಗಿ ನಮ್ಮ ಹಿರಿಯ ನಾಯಕರು ಮತ್ತು ಹೈಕಮಾಂಡ್ ನಮ್ಮನ್ನು ಗುರುತಿಸಿ
ನಮ್ಗೆ ಅವಕಾಶ ಮಾಡಿಕೊಟ್ರೆ ಖಂಡಿತ ಉತ್ತಮವಾದ ಕೆಲಸವನ್ನು ಮಾಡ್ತಕ್ಕಂಥ ಸೇವೆ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಅಂತ ಹೇಳೋದು. ಮೇಡಮ್, ಹಿಂದೆ ಇದು ಗ್ಯಾಸು ಸಿಗ್ತಾ ಇಲ್ಲ ಅಂತ ಹೇಳ್ತಿದ್ರು. ಈಗ ಇವತ್ತು ಸಂಡೂರು ತುಂಬ ನಾವು ತಿರುಗಾಡಿ ಬಂದಿವಿ ಪೆಟ್ರೋಲ್ ಬಂಕ್ಗಳಲ್ಲಿ, ಡೀಸೆಲೇ ಸಿಗ್ತಾ ಇಲ್ಲ ಸಂಡೂರು ತಾಲೂಕಿನಲ್ಲಿ. ಮತ್ತೆ ಇದು ವಿಶ್ವಗುರುಗಳು ಹೇಳಿದ್ರಲ್ಲ, ನಾವು ಬಂದ ತಕ್ಷಣನೇ ಇಡೀ ದೇಶನೇ ಬದಲಾವಣೆ ಮಾಡ್ಬಿಡ್ತೀವಿ. ದೇಶ ನಾವು ಇಷ್ಟು ವರ್ಷ ಕಾಂಗ್ರೆಸ್ ಆಡಳಿತದಲ್ಲಿ ದೇಶ ಪ್ರಗತಿ ಕಂಡಿರಲಿಲ್ಲ, ನಾವು ಬಂದ ತಕ್ಷಣನೇ ದೇಶನ ಬದಲಾವಣೆ ಮಾಡ್ತೀವಿ ಅಂತ ಹೇಳಿದ್ರು ವಿಶ್ವಗುರುಗಳು. ಇವತ್ತು ಜನಸಾಮಾನ್ಯರ ಕಷ್ಟಗಳಿಗೆ ಅವರೇ ಉತ್ತರ ಕೊಡಬೇಕು. ಕೇಂದ್ರದಲ್ಲಿ ಆಡಳಿತ ಮಾಡ್ತಕ್ಕಂಥವ್ರು ಅವರೇ ಉತ್ತರ ಕೊಡಬೇಕು. ಇನ್ನು ಕೆಲವು ದಿನಗಳಲ್ಲಿ ಜನರ ಆಕ್ರೋಶ ಸ್ಫೋಟ ಆಗ್ತಕ್ಕಂಥ ಎಲ್ಲ ಲಕ್ಷಣಗಳು ನಮಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಒಂದು ಎಲ್ಲಾದರೂ ಹೋಗ್ಬೇಕಂದ್ರೂ ಕೂಡ ಪೆಟ್ರೋಲ್ ಬೇಕು, ಡೀಸೆಲ್ ಬೇಕು. ಆಮೇಲೆ ಮನೆಯಲ್ಲಿ ನಾವು ಅಡುಗೆ ಮಾಡ್ತಕ್ಕಂಥ ಇಂಧನ ಕೂಡ ಇವತ್ತು ಕೊರತೆ ಆಗಿದೆ. ಹಾಗೆ ಬೇರೆ ಕಡೆ ಕೂಡ ನೀವೆಲ್ಲ ಗಮನಿಸ್ತಿರ್ಬೋದು, ಸಾಕಷ್ಟು ಜನ ಕೂಡ ತುಂಬ ತೊಂದರೆಗೆ ಈಡಾಗಿರ್ತಕ್ಕಂಥದ್ದು. ಯುವಕರಿಗೆ ಉದ್ಯೋಗ ಇಲ್ಲ, ಸಾಕಷ್ಟು ಯುವಕರು ಇವತ್ತು ನಿರಾಶರಾಗಿದ್ದಾರೆ. ಇಂತೆಲ್ಲ ಪರಿಸ್ಥಿತಿಯಲ್ಲಿ ಇವತ್ತು ವಿಶ್ವಗುರುಗಳು ಮುಂದೆ ಏನು ಮಾಡ್ತಾರೆ ಅಂತ ನೀವೆಲ್ಲರೂ ಹೇಗೆ ಕಾದು ನೋಡ್ತಾ ಇದ್ರೆ ನಾವು ಕೂಡ ಕಾದು ನೋಡೋಣ ಅಂತಕ್ಕಂಥ ಒಂದು ತಂತ್ರವನ್ನು ನಾವು ಪಾಲಿಸ್ತಾ ಇದ್ದೀವಿ. ಜಿಲ್ಲಾ ಉಸ್ತುವಾರಿ ಸಚಿವರು ಬಳ್ಳಾರಿ ಜಿಲ್ಲೆಗೆ ಬರೋದೇ ಇಲ್ಲ, ಬಂದರೂ ಕೂಡ ಸಂಡೂರು ಮಾತ್ರ ಫೋಕಸ್ ಮಾಡ್ತಾರೆ. ಈ ಥರ ಎಲ್ಲ ಒಂದು ಚರ್ಚೆ ನಡೀತಾ ಇದೆ. ಸಂಡೂರಿಗೆ ಯಾವ ಜಿಲ್ಲಾ ಉಸ್ತುವಾರಿ? ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರು ಬಹುತೇಕ ಬಳ್ಳಾರಿಗೆ ಬರೋದೇ ಇಲ್ಲ ಅಂತ. ಅಲ್ಲ, ಅವ್ರ ಕೆಲಸಗಳ ಒತ್ತಡದಿಂದ ಬರ್ಲಿಕ್ಕೆ ಆಗಿರ್ಲಿಕ್ಕಿಲ್ಲ. ಆದರೂ ಕೂಡ ಎಲ್ಲ ಇಲಾಖೆಗಳು ಕೂಡ ಕೆಲಸ ಕಾರ್ಯಗಳು ಈಗ ಸ್ಮೂತ್ ಆಗಿ ನಡೀತಾ ಇದೆ. ಎಲ್ಲ ಕಡೆಯಿಂದ ಕೂಡ ನಮ್ಗೆ ಯಾವುದೇ ರೀತಿಯ ತೊಂದರೆ ಆಗಿಲ್ಲ. ನಮಗೆ ಏನು ಅಭಿವೃದ್ಧಿ ಕಾರ್ಯಗಳು ಕೂಡ ನಮ್ಮ ಉಸ್ತುವಾರಿ ಸಚಿವರು ಸಹಕರಿಸಿದ್ದಾರೆ ಅಂತ ನಾನು ಹೇಳ್ತೀನಿ.